ನಾಯಕರದ್ದು ಇವತ್ತು ಹುಟ್ಟುಹಬ್ಬ ಎಲ್ಲೆಡೆ ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ. ಸರ್, ಇವತ್ತು ನಾವು ಅವರ 67ನೇ ಹುಟ್ಟುಹಬ್ಬಕ್ಕೆ ನಾವು ನಮ್ಮ ಗುರುಗಳಿಗೆ ಹೃದಯಪೂರ್ವವಾಗಿ ಹುಟ್ಟುಹಬ್ಬದ ಶುಭಾಶಯ ಹೇಳ್ತೀವಿ. ದೇವರ ವಯಸ್ಸು ಅಧಿಕಾರ ಕೊಟ್ಟು ಇನ್ನೂ ಬೆಳೀರಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಅಪ್ಪ ಸಮಾನ ನಮ್ಮ ಗುರುಗಳು ಲೀಡ್ರ್ ಮಾಡಿದ್ದು ಅವರೇ, ಇವತ್ತು ಮಾತಾಡೋದಕ್ಕೆ ಶಕ್ತಿ ಕೊಟ್ಟಿದ್ದು ಅವರೇ. ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳು. 100 ವರ್ಷ ಇವಾಗ ಹೆಂಗೆ ಶಕ್ತಿ ಕೊಟ್ಟಿದೆ ಅದೇ ದೇವರು ಶಕ್ತಿ ಕೊಟ್ಟು ಆ ಕುಟುಂಬಕ್ಕೆ ಶಕ್ತಿ ಕೊಟ್ಟು ಜೊತೆ ಇದ್ದು ಎಲ್ಲ ಧರ್ಮಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ. ದೇವರು ಒಳ್ಳೆ ಇದೇ ಥರ ಮಾಡ್ಕೊಂಡು ಹೋಗಲಿ. ನಾವು ಅವ್ರ ಜೊತೆ ಇದ್ದು 100 ವರ್ಷ ಅವ್ರ ಜೊತೆ ಇದ್ದು ಹೋರಾಟ ಮಾಡಿಕೊಂಡು ಅವ್ರಿಗೆ ನಾವು ಪ್ರೇ ಮಾಡಿಕೊಂಡು ಶಕ್ತಿ ಕೊಟ್ಟರೆ ನಮಗೆಲ್ಲ ಶಕ್ತಿ ಕೊಡೋಂಗೆ ದೇವರು 100 ವರ್ಷ ವಯಸ್ಸು ಕೊಟ್ಕೊಂಡು ಆರೋಗ್ಯ ಕೊಟ್ಕೊಂಡು ಎಲ್ಲ ಧರ್ಮಕ್ಕೆ ಕೆಲಸ ಮಾಡಲಿ. ನಂಬಿಕೆ ಇದೆ, ಮಾಡ್ತಾರೆ. ಯಾಕೆಂದರೆ ನಂಬಿಕೆ ಆದರೆ ನಾನೇ ಒಂದು ನಂಬಿಕೆ ಅವ್ರಿಗೆ. ನನ್ನಿಂದ ಒಳ್ಳೆಯ ಶಿಷ್ಯ ಅವ್ರು ಸಿಕ್ಕಲ್ಲ, ನನಗೆ ಅವ್ರ ಶಿಷ್ಯ ಪಕ್ಕ. ನಗ ಎಲ್ಲ ಅವ್ರಿಗೆಲ್ಲ ಇದ್ದಾರೆ. ಇಂಜಿ ನಾವು ಆ ಡಬ್ಬಗಳು ಬೇರೆ. ಹಂಗೆ ದೇವ್ರು ಒಳ್ಳೇದು ಹೇಳಿ, ದೇವ್ರು ಒಳ್ಳೇದು ಮಾಡಲಿ. ಎಲ್ಲ ಧರ್ಮಕ್ಕೆ ಎಲ್ಲ ಲೀಡರ್ಗೆ ಯಾರ್ಯಾರಿಗೆ ನನಗೆ ಕೊಡ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ. ಒಂದು ಚೂರು ಹೇಳಲ್ಲ, ಮನಸ್ಸಿಂದ ಹೇಳ್ಬಿಟ್ರೆ ಆಕಾಶ ಒಂದಾಗಲಿ ಕೆಲಸ ಮಾಡಿಕೊಡ್ತಾರೆ. ಇವರು ಒಳ್ಳೇದು ಮಾಡಲಿ. ಬನ್ನಿ, ಜೈ ಹಿಂದ್, ನಮಸ್ಕಾರ. ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ನಮ್ಮೆಲ್ಲ ರಾಜಕೀಯ ಗುರುಪ್ರವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮುಂದಿನ ವರ್ಷ ಒಂದು 10 ಜನ ಕೌನ್ಸಿಲರ್ ಜೊತೆ ಬರ್ತಡೇ ಮಾಡ್ಕೊಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಅವ್ರ ನಾಯಕತ್ವದಲ್ಲಿ ಎಲ್ಲ ಚೆನ್ನಾಗಿ ಮುಂದೆ ಒಳ್ಳೆಯದಾಗುತ್ತೆ. ಅವ್ರಿಗೆ ಆಯುಷ್ ಕೊಟ್ಟು ಕಾಪಾಡಿ ಅಂತ ದೇವರು ಗುರುಪ್ಪಣ್ಣನವರ ಹುಟ್ಟುಹಬ್ಬನ ಹಬ್ಬದ ಥರ ಆಚರಿಸ್ತೀವಿ ನಾವು. ಪದ್ಮನಾಭನಗರದಲ್ಲಿ ಇವತ್ತು ಶಿಶುಕೋಟೆಗಳು ಒಂದು ಮುಂಜಾನೆ ಅವರು ಬೆಳೆಸಿದ್ದಾರೆ ಅಂದರೆ ನಾವೆಲ್ಲ ಅವರಿಗೆ ಸಾಕ್ಷಿಗಳಾಗಿದ್ದೀವಿ. ಇವತ್ತು ಕಾಂಗ್ರೆಸ್ ಈ ಮಟ್ಟಕ್ಕೆ ಪದ್ಮನಾಭನಗರದಲ್ಲಿ ತಲೆ ಎತ್ತಬೇಕು, ಇನ್ನೂ ಮುಂದೆನೂ ಕಾಂಗ್ರೆಸ್ ಬೆಳಿಬೇಕು ಅಂದರೆ ಅದಕ್ಕೆ ನಮ್ಮ ಗುರಪ್ಪಣ್ಣನೇ ಸಾಕ್ಷಿ. ಅವ್ರಿಗೆ ದೇವರು ಇನ್ನೂ ಆಯುಷು, ಆರೋಗ್ಯ ಮತ್ತು ಅಧಿಕಾರ ಕೊಡಬೇಕು. ಅವ್ರಿಗೆ ಯಾಕಂದರೆ ಇನ್ನೂ 10 ಜನ ನಮ್ಮಂಥವ್ರನ್ನ ಬೆಳೆಸ್ತಾರೆ. ಹಾಗಾಗಿ ಅವ್ರಿಗೆ ಆ ದೇವರ ಆಶೀರ್ವಾದ ಇರಲಿ. ನಮಸ್ಕಾರ. ನಮ್ಮ ರಾಜಕೀಯ ಗುರುಗಳು ಗುರಪ್ಪಣ್ಣನವರ ಹುಟ್ಟುಹಬ್ಬ ತುಂಬ ಚೆನ್ನಾಗಿ ಆಚರಿಸಿದ್ವಿ. ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಭಗವಂತ ಒಳ್ಳೆಯ ಆರೋಗ್ಯಕ್ಕೆ ಅಧಿಕಾರ ಕೊಟ್ಟು ಕಾಪಾಡಲಿ. ನಮ್ಮನ್ನಾಗಲೇ 2008ರಿಂದಲೇ ನಮ್ಮೆಲ್ಲ ರಾಜಕೀಯವಾಗಿ ಪದ್ಮನಾಭನಗರದಲ್ಲಿ ನಾವೆಲ್ಲ ಒಂದು 50 ಜನ ಇದ್ದೀವಿ ಅಂದರೆ ನಮ್ಮನ್ನೆಲ್ಲ ಬೆಳೆಸಿ ಇವತ್ತು ಈ ಮಟ್ಟಕ್ಕೆ ನಾವೆಲ್ಲ ನಿಂತಿದ್ದೀವಿ ಅಂತಂದರೆ ಅವರೇ ನಮಗೆ ಮೊದಲನೇ ಗುರುಗಳು. 2010ರಲ್ಲಿ BBMP ಎಲೆಕ್ಷನ್ ಬಂದಾಗ 8 ಟಿಕೆಟ್ಗಳನ್ನ ಕೊಡಿಸಿ 8 ಜನಕ್ಕೆ ಟಿಕೆಟ್ ಕೊಡಿಸಿದ್ರು. ಅದೇ ಥರ 15ರಲ್ಲೂ 7-8 ಟಿಕೆಟ್ನ ಒಂದು ಟಿಕೆಟ್ನೂ ಬಿಡ್ದಿರ ಒಂದು ಟಿಕೆಟನ್ನು ಅಣ್ಣ ಹೇಳ್ತಾರೆ. ಯಾವುದೋ ಒಂದು ವಿಚಾರಕ್ಕೆ ಒಂದು ಟಿಕೆಟ್ ಕೊಡ್ತಾರೆ, ಅದೇ ಉಳಿಯೋದಿಲ್ಲ 7 ಟಿಕೆಟ್. ಈಗ 20 ಎಲೆಕ್ಷನ್ ಆಗಿಲ್ಲ, 26ರಲ್ಲಿ ನಾವೆಲ್ಲ ಅವ್ರ ಜೊತೆಯಲ್ಲಿ ಇದ್ದು ನಮಗೆ ಅವ್ರ ಶಕ್ತಿ ಕೊಡಲಿ, ಅವರಿಗೆ ನಾವೆಲ್ಲ ಶಕ್ತಿ ಕೊಡ್ತೀವಿ. ಅವ್ರಿಗೆ ಮುಂದಿನ ಹಂಗೆ ಒಳ್ಳೆಯದಾಗಿ ನಮಗೆಲ್ಲ ರಾಜಕೀಯವಾಗಿ ನೆಕ್ಸ್ಟು GB ಎಲೆಕ್ಷನ್ ಬರ್ತಿದೆ, ನಮಗೆಲ್ಲರೂ ಅವ್ರ ಆಶೀರ್ವಾದ ಮಾಡಬೇಕು ಅಂತ ಅವ್ರಿಗೂ ಒಳ್ಳೆಯದಾಗಿ ಈ ಮೂಲಕ ನಾನು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಮಚಂದ್ರ ಅಂತ. ಪದ್ಮನಾಭನಗರದಲ್ಲಿ ಕಾಂಗ್ರೆಸ್ ಹುಟ್ಟಾಕಿದ್ದೇ ಗುರಪ್ಪ ನಾಯ್ಡು ಅವರು. ಅವತ್ತಿನ ದಿನ ಹುಟ್ಟಾಕಿದ್ದು ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಅವರು ಇನ್ನೂ ಆ್ಯಕ್ಟಿವ್ ಆಗಿ ಇದ್ದರು. ಇತ್ತೀಚಿನ ದಿನಗಳಲ್ಲಿ ಯಾಕೋ ಕಾಂಗ್ರೆಸ್ ಒಡಕುಂಟಾಗಿದೆ, ಹಂಗಾಗಬಾರ್ದು. ಅವ್ರಿಗೆ ಶಕ್ತಿ ಇನ್ನೂ ಕೊಡಲಿ. ಅವರೇ ನಮ್ಮ ಇಡೀ ಪದ್ಮನಾಭನಗರದ ಕಾಂಗ್ರೆಸ್ ನಾಯಕರು ಅಂದರೆ ಗುರಪ್ಪ ನಾಯ್ಡುನೇ ಅಂತ ನಾವೆಲ್ಲರೂ ನಿರ್ಧಾರ ಮಾಡಿದ್ದೀವಿ. ನಮ್ಮ ಜೊತೆಲಿದ್ದ ನಾಯಕರು ಎಲ್ಲರೂ ಕೂಡ ಅವ್ರಿಗೆ ಬೆಂಬಲ ಇದೆ. ನಾನು ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಇನ್ನೂ 100 ವರ್ಷ ಬಾಳಲಿ. ಅವ್ರ ಹುಟ್ಟುಹಬ್ಬ ಶುಭಾಶಯ ಅಂತ ಧನ್ಯವಾದ. ಸರ್, ಇವತ್ತು ನಿಮ್ಮ ಜನ್ಮದಿನ ಎಲ್ಲ ಬಂದು ಶುಭಾಶಯ ಕೊಡ್ತಾ ಇದ್ದಾರೆ, ಏನು ಹೇಳ್ತೀವಿ ಸರ್? ಎಲ್ಲ ಪ್ರತಿ ವರ್ಷದಾಗೆ ಈ ವರ್ಷ ಕೂಡ ನನ್ನ ಹುಟ್ಟುಹಬ್ಬ ನನ್ನ ಅಭಿಮಾನಿಗಳು, ನನ್ನ ಸ್ನೇಹಿತರು ಎಲ್ಲ ಸೇರಿಕೊಂಡು ಅದು ಸರಳವಾಗಿ ನಮ್ಮ ಶಾಲೆಯಲ್ಲಿ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ
ನಮ್ಮ ಮಲ್ಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಂದ ಎಲ್ಲ ಡಾಕ್ಟ್ರುಗಳು ಎಲ್ಲ ಸ್ಟಾಫು ಈ ಹೆಲ್ತ್ ಡಿಪಾರ್ಟ್ಮೆಂಟ ಒಳ್ಳೊಳ್ಳೆ ಆಫೀಸರ್ಸು, ರಾಜೀವ್ ಗಾಂಧಿ ಯೂನಿವರ್ಸಿಟಿ ವೈಸ್ ಚಾನ್ಸಲರು, ಒಕ್ಕಲಿಗರ ಸಂಘದ ಅಧ್ಯಕ್ಷರು ಮತ್ತು ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಪಕ್ಷದ ಮುಖಂಡರು ಇವತ್ತು ದಿನ ಬಂದು ಇವತ್ತಿಗೆ ಶುಭ ಹಾರೈಸಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷನ ಚೆನ್ನಾಗಿ ಬೆಳೆಸಿ ಅಟ್ಲೀಸ್ಟ್ ಒಂದು 5-6 ಜನ ಕಾರ್ಪೊರೇಟ್ಗಳು ಕಾಂಗ್ರೆಸ್ಸಿಗೆ ಮಾಡಬೇಕು ಅನ್ನೋ ಆಸೆ ಬಸವನಗುಡಿ ಇರ್ಬೋದು, ಪದ್ಮನಾಭನಗರ ಇರ್ಬೋದು, ಅಥವಾ ನಾನು ಇನ್ಚಾರ್ಜ್ ಯಶವಂತಪುರ ಇರ್ಬೋದು, ಎಲ್ಲ ಕಡೆ ಕಾಂಗ್ರೆಸ್ಸಿಗೆ ಶಕ್ತಿ ತುಂಬಬೇಕು ಅನ್ನೋ ಆಸೆ. ಅದಕ್ಕೆ ಇವತ್ತಿನ ದಿನ ಇಡೀ ಬೆಂಗಳೂರಿಂದ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು